ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ದೂರ ಏನು ಹೋಗಲ್ಲ, ಇಲ್ಲೇ ನಿಯರ್ ಬೈ ಹೋಗ್ತಾ ಇದ್ದೀವಿ. ಅವ್ರ ಫ್ರೆಂಡು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೇನೋ ಮನೆ ಬೇಕಂತೆ, ಸೊ ಅದಕ್ಕೆ ಅಲ್ಲಿ ನೋಡಿದ್ದಾರೆ ವಿಜಯನಗರದಲ್ಲಿ. ತೋರಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಇವತ್ತಿನ ಡೇ ಹೇಗೆ ಮೂವ್ ಆಗುತ್ತೆ ಅಂತ. ನಾವು ಟಿಫನ್ ತಿಂದ್ಕೊಂಡು ಹೊರಟ್ವಿ, ಬಟ್ ಮಳೆ ಶುರುವಾಗಿದೆ ಇವತ್ತಂತೂ. ಬೆಳಗ್ಗೆಯಿಂದನೂ ಕೋಲ್ಡ್ ವೆದರ್ ಇದೆ. ಚಿನ್ನಿ ಜರ್ಕಿನ್ ಹಾಕು. ವೆದರ್ ತುಂಬಾ ಕೋಲ್ಡ್ ಇದೆ ಇವತ್ತು, ಅದಕ್ಕೆ ನಾನಂತೂ ಜರ್ಕಿನೆಲ್ಲ ತೊಗೊಂಡಿದ್ದೀನಿ. ಅವ್ರು ಹಂಗೆ ಬರ್ತಾಯಿದ್ರು. ಸೊ ಮಳೇಲಿ ಪಕ್ಕ ಸಿಗಾಕತ್ತೀವಿ ಅಂತ ಅನ್ನಿಸ್ತಾ ಇದೆ ನಮಗೆ. ಏನಕ್ಕಂದರೆ ಫುಲ್ಲು ಒಂಚೂರು ಬಿಸಿಲಿಲ್ಲ ಗೈಸ್, ಫುಲ್ಲು ಮೋಡ. ಬೆಳಗ್ಗೆ ಎದ್ದೇಳೋಕ್ಕೂ ಮುಂಚೆಯಿಂದನೂ ಮಳೆ ಬರ್ತಾಯಿದೆ. ಸೊ ನೋಡೋಣ, ಮಳೆಯಲ್ಲೇ ನೆನ್ಕೊಂಡು ಹೋಗ್ಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ನಾವು ಹೊರಟ್ವಿ. ಆ್ಯಂಡ್ ಹಂಗೆ ಸಿಟಿಗೆ ಹೋಗಬೇಕು, ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕು ಮನೆಗೆ, ಹಂಗೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೂಟ್ಸ್ ತೊಗೊಳೋಷ್ಟರಲ್ಲಿ ನಾವು ಫುಲ್ ಕೊಚ್ಚಲೆಲ್ಲ ಓಡಾಡ್ಬಿಟ್ಟಿರ್ತೀವಿ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್ ಹೊರಡೋಣ. ಸಂಡೇಲಿ ಮನೇಲಿರೋಕ್ಕೂ ಬೇಜಾರು ರೀ. ಹಾಯ್. ನಾವು ಅಣ್ಣಂಗೆ ಮನೆ ತೋರಿಸ್ಬಿಟ್ಟು, ಅಂದರೆ ಪ್ರಮೋದ್ ಅವರ ಫ್ರೆಂಡ್ಗೆ ಮನೆ ತೋರಿಸ್ಬಿಟ್ಟು ವಿಜಯನಗರದಲ್ಲಿ ಅವರು ಮನೆ ಕರೆದ್ರು. ಅವ್ರದ್ದು ಮೈಸೂರಲ್ಲಿ ತೋಟ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಪ್ಲ್ಯಾಂಟ್ಸ್ ಎಲ್ಲ ಬೆಳೀತಾರೆ. ನಾನು ತುಂಬ ದಿನದಿಂದ ಹೋಗಬೇಕು ಅಂದ್ಕೊಳ್ತಾ ಇದ್ದೆ. ಏನಂದರೆ ಹೋದರೆ ನೀಟಾಗಿ ವೀಡಿಯೋ ಎಲ್ಲ ಮಾಡ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ಫ್ರೀಯಾಗಿ ಹೋಗೋಣ, ಇವಾಗ ಬೇಡ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ಸಿಟಿಗೆ ಬಂದ್ವಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು. ಮನೇಲಿ ಯಾವುದೂ ಫ್ರೂಟ್ಸೇ ಇರಲಿಲ್ಲ. ಆ್ಯಂಡ್ ಪ್ರಮೋದ್ ಅವರು ಆ್ಯಪಲ್ ಮತ್ತು ಮ್ಯಾಂಗೋ ತೊಗೊಂಡ್ರು. ಇಲ್ಲಿ ನೋಡಿದ್ರೆ ಯಾವುದು ಫ್ರೂಟ್ಸ್ಗಳೇ ಕಾಣ್ತಾ ಇಲ್ಲ ಗೈಸ್, ಬರೀ ಮಾವಿನ ಹಣ್ಣು ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ ಜಾಸ್ತಿ. ಆ್ಯಪಲ್ ಕೂಡ ಏನೋ ಇಬ್ಬರು ಇಟ್ಟಿದ್ದಾರೆ ಈ ಥರ, ಬಿಟ್ಟರೆ ಇನ್ಯಾರೂ ಇಟ್ಟೇ ಇಲ್ಲ ಜಾಸ್ತಿ. ಸೊ ನಾವು ಆ್ಯಪಲ್ ತೊಗೊಂಡ್ವಿ. ಆ್ಯಪಲ್ ತೊಗೊಂಡಾದಮೇಲೆ ಮ್ಯಾಂಗೋನ ತೊಗೊಳ್ಳೋಣ ಅಂದ್ಬಿಟ್ಟು ಟೇಸ್ಟ್ ಕೊಡ್ತಾಯಿದ್ರು. ನೋಡೋಣ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ. ಇದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು, ಅದು 80 ರುಪೀಸ್ kg ಏನೋ ಹೇಳಿದ್ರು. ನಾವಿಲ್ಲಿ ತೊಗೋತಾ ಇರೋದು 1 kg 100 ರುಪೀಸ್ ಹೇಳಿದ್ರು. ಸರಿ ಆಯಿತು, ಚೆನ್ನಾಗಿದೆ ಅಂದ್ರಲ್ಲ ಪ್ರಮೋದ್ ಅವರು, ಸರಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ. ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ಅವರು ಲೈವಲ್ಲಿ ಇದ್ದೀರಾ ಮೇಡಮ್ ಅಂದರು. ಇಲ್ಲ ಅಂತ ಅಂದೆ. ಮತ್ತೇನು ಮಾಡ್ತಾಯಿದ್ದೀರಾ ಅಂದರು. ನಾನು ಯೂಟ್ಯೂಬ್ ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂದಿದ್ದಕ್ಕೆ ನಾನು, ಹೌದಾ ನೀವು ಯೂಟ್ಯೂಬರಾ ಅಂದರು. ಹೌದು ಯೂಟ್ಯೂಬರ್ ಅಂದೆ. ಆಮೇಲೆ ನೇಮ್ ಕೇಳಿದ್ರು. ನಾನು ಭೂಮಿಕಾ ಪ್ರಮೋದ್ ಅಂತ ಇದೆ ನೋಡಿ ಎಂದೆ. ಸೊ ಸರಿ ಆಯಿತು ನೋಡ್ತೀನಿ ಅಂದ್ಬಿಟ್ಟು ಅವರಲ್ಲೇ ಸರ್ಚ್ ಮಾಡಿ ನೋಡ್ತಾಯಿದ್ರು. ಆ್ಯಂಡ್ ಖುಷಿ ಆಯಿತು. ಪ್ರಮೋದ್ ಅವರು 1 kg ತೊಗೊಳ್ಳ 2 kg ತೊಗೊಳ್ಳ ಅಂತಿದ್ರು. ಆ್ಯಂಡ್ ನಾನು ಈ ಸೀಸನ್ ಫ್ರೂಟ್ ಒಂದು ಸಲವೂ ತಿಂದಿಲ್ಲ, ಮಾವಿನ ಹಣ್ಣು. ರೀತು ಅವರು ಒಂದು ಸಲ ತಂದುಕೊಟ್ಟಿದ್ರು, ಅದು ನಾನು ತಿನ್ನಲಿಲ್ಲ, ಮಳೆ ಹುಯ್ದಿರಲಿಲ್ಲ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ತಿಂದಿದ್ರು. ಅದಕ್ಕೆ ಫಸ್ಟ್ ಟೈಮ್ ತಿಂತಾ ಇರೋದು. ಜಾಸ್ತಿನೇ ತೊಗೋ 2 kgನ. ಆಮೇಲೆ ನೆಕ್ಸ್ಟು ನಾಳೆ ನಾಡಿದ್ದಲ್ಲಿ ತೊಗೊಳ್ಳೋಣ ಅಂದೆ. ಈ ಅಂಗಡೀಲಿ ಏನಂದರೆ ನಾವು ಚಿಕ್ಕದ್ರಲ್ಲಿ ಏನೇನು ತಿಂತಿದ್ವಿ ಮೆಮೊರೀಸ್ ಎಲ್ಲ ಇಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ತೊಗೊಂಡೆ. ಸೋನು ಯಶು ಎಲ್ಲ ಇದ್ದಾರಲ್ಲ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಮನೆಗೆ ಬಂದೆ. ಗೈಸ್ ಮನೆಗೆ ಬಂದು ನಾವು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಇತ್ತು, ಸೊ ಅದನ್ನು ಮರ್ತೇ ಬಿಟ್ಟಿದ್ವಿ ನಾವು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲೇ ವಾಜಮಂಗ್ಲದಲ್ಲೇ ಇರೋದು. ಸೊ ಅವನ್ನಿ ಹೊರಡೋಣ ಫಂಕ್ಷನ್ಗೆ. ಪ್ರಮೋದವರೇ ಚೆನ್ನಾಗಿ ಕಾಣ್ತಾ ಇರೋದು ಗೈಸ್. ನಾನು ಯಾವುದೋ ಒಂದು ಸಿಕ್ತು ಅಂತ ಹಾಕೊಂಡು ರೆಡಿ ಆದೆ. ಸೊ ಟೈಮ್ ಆಗ್ಬಿಟ್ಟಿದೆ, ಆಲ್ರೆಡಿ 2 o'clock ಆಗಿದೆ. ಮುಖನಾದರೂ ತೋರಿಸ್ಬಿಟ್ಟು ಬರೋಣ ಹೋಗಿ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಇವ್ರು ನೋಡಿ ಯಾವಾಗಲೂ ಮಲ್ಕೋ, ಅದ ನಿಮ್ಮ ಹಾಕೋಲ್ಲಿ ಮಲ್ಕೋ ಗೈಸ್, ಯಾವಾಗಲೂ ಮಲಗಿರ್ತಾನೆ ನೋಡಿ ಗೈಸ್. ಮೋಸ ಅಲ್ವಾ ಇದು? ನನಗಾಗಲ್ನ ಕಳ್ತನ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಓ ನಿನಗೆ ಬೇರೆ ಕೊಡ್ಸಿಲ್ವ? ಹಂಗಾರೆ ಅದು ನನಗೆ ಕೊಡ್ತೀಯಾ? ತೋರಿಸ್ತೀನಿ ಕಡೆ. ನೋ, ನೀನು ಬರಲಿ ಪಾಪ ಅಂತ ಕೊಟ್ಟಿದ್ದೀನಿ ಕಮ್ಮಿ ಅಷ್ಟೇ. ನಾಳೆ ಬರುತ್ತೆ ಗೈಸ್ ಅವ್ರದ್ದು. ನಾಳೆ ಸಂಜೆನಾ? ಟ್ರ್ಯಾಕಲ್ಲಿ ಎಲ್ಲಿದೆ? ನಾವಿವಾಗ ನಮ್ಮ ಅತ್ತೆ ಮನೆಗೆ ಬಂದ್ವಿ. ವಾಜಮಂಗ್ಲಕ್ಕೆ ಮಾತಾಡಿಸ್ಕೊಂಡು ಕೂತಿದ್ವಿ. ಮೇಘನಾ ಅಂತ ಅವರ ಮಗಳು, ಅವಳದು ಆರತಿ ಫಂಕ್ಷನ್ ಮಾಡ್ತಾಯಿದ್ರು. ನಾವು ಆಗಸ್ಟಲ್ಲಿ ಆಲ್ರೆಡಿ ಫಂಕ್ಷನ್ ಎಲ್ಲ ಮುಗಿದೋಗಿತ್ತು. ಆಮೇಲೆ ಮತ್ತೆ ಮೇಘನನ್ನು ಕರೆಸಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನಾವು.
ಊಟ ವೆಜ್ಜು. ಒಬ್ಬೊಬ್ಬರ ಕಡೆ ಒಂದೊಂದು ಕಡೆ ಏನಂದರೆ ನಾನ್ ವೆಜ್ ಮಾಡ್ತಾರೆ ಆರತಿ ಫಂಕ್ಷನ್ಗೆ, ಒಂದೊಂದು ಕಡೆ ಸ್ವೀಟ್ ಮಾಡ್ತಾರೆ. ನಮ್ಮ ಅತ್ತೆ ಸ್ವೀಟ್ ಮಾಡಿದರು, ಹೋಳಿಗೆ, ಬಾತು ಮತ್ತು ಅನ್ನ ಸಾಂಬಾರು ಮಜ್ಜಿಗೆ, ನಾರ್ಮಲ್ ಊಟ ಹೆಂಗಿರುತ್ತೆ ಆ ರೀತಿ ಇತ್ತು. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ಮೇಘನ ಬಂದಳು, ಫೋಟೋ ತೆಗೆಸ್ಕೊಂಡು ಹೊರಡೋಣ ಇನ್ನೇನು ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಮಳೆ ಬರೋಂಗಾಗಿತ್ತು, ಹೊರಟ್ವಿ. ಆ್ಯಂಡ್ ವಾಜಮಂಗ್ಲದಲ್ಲೇ ನಮ್ಮ ಧರಣಿ ಮಾಮ ಬಂದಿದ್ರಲ್ಲ ಕಾರ್ ಡ್ರೈವಿಂಗ್ ಹೇಳ್ಕೊಡೋಕೆ, ನಿನ್ನೆ ನೋಡಿರ್ಬೋದು ನಿನ್ನೆ ವ್ಲಾಗಲ್ಲಿ. ಸೊ ನಮ್ಮ ಅಮ್ಮ ಎಲ್ಲರೂ ಹೊರಗಡೆ ಹೋಗೋಣ, ಇವತ್ತು ಸಂಡೇ ವೆಜ್ ಊಟ ಮಾಡಿದ್ದೀನಿ ಅಂತೀರಾ, ನಾನ್ ವೆಜ್ಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಸಿಕ್ಕಾಪಟ್ಟೆ ಮಳೆ ಇತ್ತಲ್ಲ, ಮನೆಯಿಂದ ಕಾರ್ಗೆ ಹತ್ತಕ್ಕೂ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಮಳೆ ಹುಯ್ತಾಯಿತ್ತು. ಅದಕ್ಕೆ ಪ್ರಮೋದ್ ಅವರು ಆ ಕಡೆಯಿಂದ ಬಳಸ್ಕೊಂಡು ಬಂದು ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಹಿಂದೆನೇ ಕೂತಿದ್ರು. ಸೊ ನಾವು ಡಾಬಾಗೆ ಬಂದಿದ್ವಿ, ಡಾಬಾದಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ಸೈಡ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಕಾರ್ ಹತ್ಕೊಂಡು ಹೋಗ್ತಾಯಿದ್ವಿ. ನಾನು ಡಾಬಾದಲ್ಲಿ ವೀಡಿಯೋ ಮಾಡೋದನ್ನೇ ಮರ್ತು ಹೋದೆ. ಸೊ ಆಮೇಲೆ ನೆನಪಾಯ್ತು, ಅಯ್ಯೋ ನಾನೇನು ವೀಡಿಯೋನೇ ಮಾಡಲಿಲ್ಲ ಅಲ್ವಾ ಅಂದ್ಬಿಟ್ಟು. ಸೊ ಅಲ್ಲಿಂದ ತಿಂದ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ವಿ. ಮಾಮ ಕೈಮಾ ಮತ್ತು ಮಟನ್ ತಂದಿದ್ದಾರೆ, ಊಟ ಮಾಡ್ಕೊಂಡು ಹೋಗಿ ಅಂದರು. ಅವ್ರ ಅಕ್ಕನ ಮನೆ ವಾಜಮಂಗ್ಲದಲ್ಲಿರೋದು. ಸೊ ಸರಿ ಆಂಟಿ ಅಡುಗೆ ಮಾಡ್ತಿದ್ರಲ್ಲ, ಸರಿ ಆಯಿತು ಅಲ್ಲಿವರೆಗೂ ನೀವು ಡ್ರೈವ್ ಮಾಡ್ತಾಯಿರಿ, ರಿವರ್ಸು ಪಾರ್ಕಿಂಗು ಆಮೇಲೆ ನೀಟಾಗಿ ಇನ್ನೂ ಒಂದಷ್ಟು ಸಲ ಓಡಿಸಿ ಅಂದ್ಬಿಟ್ಟು ಕಾರ್ನ ಮಾಮ ನಮ್ಮ ಕೈಲೇ ಕೊಟ್ಬಿಟ್ಟಿದ್ರು. ಸರಿ ಆಯಿತು ಅಂದ್ಬಿಟ್ಟು ಪ್ರಮೋದ್ ಅಂತೂ ಫುಲ್ಲು ಕ್ರೇಜು, ನನಗೆ ಓಡ್ಸೋಕ್ಕೆ ಕ್ರೇಜ್ ಅಂದ್ಕೊಂಡು ಚೆನ್ನಾಗಿ ಓಡಿಸಿದ್ರು. ನಾವು ಕಾರ್ ತೊಗೊಂಡೋಗಿ ನಿಲ್ಲಿಸಿದ್ರೆ ನಮ್ಮ ಮಾಮ ಅಂತಿದ್ರು, ಅಯ್ಯೋ ಏನಕ್ಕೆ ನಿಲ್ಲಿಸಿದ್ರಿ, ಹೋಗಿ ಓಡಿಸಿ, ನೀವು ಎಲ್ಲೇ ಟಚ್ ಆದರೂ ತಲೆ ಕೆಡಿಸ್ಕೊಬೇಡಿ, ಯಾವ ಕಲ್ಲು ಹೊಡೆದ್ರೂ ತಲೆ ಕೆಡಿಸ್ಕೊಬೇಡಿ ಆ ಥರ ಅಂದ್ಬಿಟ್ಟು ಕೊಟ್ಟಿದ್ರು. ಸೊ ಆಮೇಲೆ ಇವಾಗ ಊಟ ಮಾಡ್ತಾಯಿದ್ವಿ, ಲೇಟಾಗೋಯ್ತು ಊಟದ ಟೈಮು. ಕೈಮಾ ಮತ್ತು ಮಟನ್ ಸಾಂಬಾರು ತಿಂತಾಯಿದ್ವಿ. ಸೋನು ಸುಳ್ಳು ಅಂತ ಇದ್ದ. ಆಮೇಲೆ ವಿಡಿಯೋ ತೋರಿಸಿದ್ಮೇಲೆ ತಿನ್ಕೊಂಬಂದ್ರಾ ಅಂತ ಇದ್ದ. ಗೈಸ್ ಮನೆಗೆ ಬಂದ್ವಿ. ಸೋನು ನಾವು ಮಟನ್ನು ಕೈಮಾ ತಿಂದಿರೋದೆಲ್ಲ ಸುಳ್ಳು ಅಂತವನೇ ಗೈಸ್. ಸುಳ್ಳಾ? ವಿಡಿಯೋ ತೋರಿಸ್ತೀನಿ ಇರು. ಆ್ಯಂಡ್ ಇವರು ಆಲ್ರೆಡಿ ಮಲಗಿದ್ದಾರೆ ಗೈಸ್. ಮೇಲ್ಗಡೆ ಸೋನುಗೆ ಅಂತ ಜಾಗ ಬಿಟ್ಟವ್ರೆ ನೋಡಿ. ಸೋನು ಇವರಿಬ್ಬರನ್ನ ಒದ್ದಿ ಕೆಳಗಡೆ ಹಾಕವನೆ. ಗೈಸ್ ನಾವು ಆ್ಯಕ್ಚುಲಿ 7 ಗಂಟೆಗೆ ಬರಬೇಕಿತ್ತು. ಪಾಪು ಖಾರ ಆಡಿಸಿದ್ರು. ಸರಿ ಆಂಟಿ ನಮ್ಮ ಧರಣಿ ಮಾಮ ಅವ್ರ ಅಕ್ಕ ಖಾರ ಚೆಲ್ಬಿಟ್ಟಿತ್ತು ಮಟನ್ ಸಾಂಬಾರ್ದು ಕೈಮಾ ಸಾಂಬಾರ್ದು. ಸೊ ಅದಕ್ಕೆ ಮತ್ತೆ ಅವರು ಖಾರ ಆಡಿಸಿ ಅಡುಗೆ ಮಾಡಿ ನಮ್ಗೆ ಹಾಕೋಷ್ಟರಲ್ಲಿ 8:45 ಆಗೋಯ್ತು. ಸೊ ಇವಾಗ 9:15ಗೆ ಮನೆಗೆ ಬಂದ್ವಿ. ಸೊ ಅದಕ್ಕೆ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ನನಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.